ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ನನ್ನ ಬ್ಯಾಗ್ ಕಲೆಕ್ಷನ್ ವಿಡಿಯೋ ಆಗಿರುತ್ತೆ. ತುಂಬ ವರ್ಷಗಳಿಂದ ನಾನು ಬ್ಯಾಗ್ ಕಲೆಕ್ಟ್ ಮಾಡ್ತಾ ಬಂದಿದ್ದೀನಿ. ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಚಿಕ್ಕ ಬ್ಯಾಗಿಂದ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಒಂದು ಬಂದುಬಿಟ್ಟು ಇದು ಯಾವ ಬ್ಯಾಗ್ ಅಂದರೆ, ನಾನು ಬ್ಯಾಗ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಅದರಲ್ಲಿ ನನಗೆ ಈ ಥರ ಚಿಕ್ಕ ಚಿಕ್ಕ ಬ್ಯಾಗ್ಸ್ ಇಷ್ಟ ಆಯಿತು. ಸೊ ಅದ್ರಲ್ಲಿ ನಾನು ಒಂದು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಅದರಲ್ಲಿ ಒಂದು 2-3 ಪೀಸ್ಗಳನ್ನ ಇಟ್ಕೊಂಡಿದ್ದೀನಿ. ಬ್ಯಾಗ್ ಬಿಸ್ನೆಸ್ ಮಾಡುವಾಗ ಈ ಬ್ಯಾಗ್ಗಳನ್ನ ನಾನು ನನ್ನ ಕಲೆಕ್ಷನ್ಸ್ಗೆ ಆ್ಯಡ್ ಮಾಡಿಕೊಂಡೆ. ಅದೇ ಥರ ಇದೊಂದು ಈ ಕಲರ್ ಬ್ಲ್ಯಾಕ್ ಒನ್, ಇದೊಂದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಯಾಗ್ ಚಿಕ್ಕದಾಗಿ ಎಲ್ಲರೂ ಪಾರ್ಟಿಗೆ ಅಥವಾ ಎಲ್ಲರೂ ಹೋಗುವಾಗ ಹೊರಗಡೆ ಇದನ್ನೇ ಯೂಸ್ ಮಾಡ್ಬೋದು. ಈ ಥರ ಬ್ಯಾಗ್ಸ್, ಚಿಕ್ಕ ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಮಿನಿ ಬ್ಯಾಗ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ, ಈಸಿ ಟು ಕ್ಯಾರಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಬಾಸ್ಕೆಟ್ಬಾಲ್ ಬ್ಯಾಗ್ ಅಂತಾರೆ. ಈಗ ಇದು ಒಂದು ಲಾಸ್ಟ್ ಇಯರ್ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಬ್ಯಾಗ್. ಜೀನ್ಸ್ ಪ್ಯಾಂಟ್ ಮತ್ತು ಟಾಪ್ ಹಾಕೊಂಡಾಗೆಲ್ಲ ಈ ಬ್ಯಾಗ್ ತುಂಬ ಸೂಟ್ ಆಗ್ತಿತ್ತು. ಸೊ ನಾನು ಮದುವೆಗಿಂತ ಮುಂಚೆ ಈ ಬ್ಯಾಗ್ಸ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ. ಈಗ ಅಷ್ಟು ನಾನು ಯೂಸ್ ಮಾಡೋದಿಲ್ಲ. ಸೊ ನನ್ನ ಸಿಸ್ಟರ್ ಯೂಸ್ ಮಾಡ್ತಾರೆ ಈ ಬ್ಯಾಗ್ಗಳನ್ನ. ಈ ಬ್ಯಾಗ್ ತುಂಬ ಟ್ರೆಂಡಿಂಗಲ್ಲಿತ್ತು. ಈ ಬ್ಯಾಗ್ಸ್ ಬಾಸ್ಕೆಟ್ಬಾಲ್ ಬ್ಯಾಗ್ ಅಂತ ಹೇಳಿ, ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಇದು ಯೂಸ್ ಮಾಡ್ತಾ ಇದೆ. ಈಗ ಸ್ವಲ್ಪ ಯೂಸ್ ಮಾಡಲ್ಲ, ನನ್ನ ಸಿಸ್ಟರ್ ಯೂಸ್ ಮಾಡ್ತಾರೆ. ನನ್ನ ಸಿಸ್ಟರ್ ಕೊಟ್ಬಿಟ್ಟಿದ್ದೀನಿ ಈ ಬ್ಯಾಗ್ಸ್ನ. ಇದು ಬಟ್ ನಾನಿದು ನನ್ನ ಕಲೆಕ್ಷನ್ಸಲ್ಲಿ ಇರುತ್ತೆ ಯಾವಾಗ. ಅದೇ ಥರ ಇದೊಂದು ಈ ಕಲರಲ್ಲಿ ಒಂದಿದೆ, ಪಿಂಕ್ ಕಲರಲ್ಲಿ, ಲೈಟ್ ಪಿಂಕ್ ಕಲರಲ್ಲಿ. ಇದೊಂದು ಯೂಸ್ ಮಾಡ್ತಿರ್ತೀನಿ. ಇದು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಗೆ ಈ ಥರ ಬ್ಯಾಗ್ ಬೇಕಿದ್ರೆ ನೀವು ಕಮೆಂಟಲ್ಲಿ ಹೇಳಿ, ತಿಳಿಸಿ. ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಈ ಥರ ಬ್ಯಾಗ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಈ ಬ್ಯಾಗ್ ನೋಡಿ. ಈ ಬ್ಯಾಗ್, ಈ ಹ್ಯಾಂಡ್ ಬ್ಯಾಗ್ನ ಐಶಾ ಅಂತ ಒಬ್ರು ಕೊಲೀಗ್ ಇದ್ರು, ಅವ್ರು ನನಗೆ ಗಿಫ್ಟ್ ಮಾಡಿದ್ದು. ನಂಗೆ ತುಂಬ ಇಷ್ಟ ಆಯಿತು ಈ ಬ್ಯಾಗ್. ಸೊ ಇದೊಂದು ನನ್ನ ಕಲೆಕ್ಷನಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಇರುತ್ತೆ, ಸ್ಲಿಮ್ ಎಲ್ಲ, ಚೈನ್. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಬ್ರೌನ್ ಕಲರ್ ಆಫೀಸ್ ವೇರ್ ಬ್ಯಾಗ್. ಇದು ಆಫೀಸ್ ಹ್ಯಾಂಡ್ ಬ್ಯಾಗ್. ಬ್ಯಾಗ್ ಬಿಸ್ನೆಸ್ ಮಾಡುವಾಗ ಈ ಬ್ಯಾಗ್ನ ಒಂದು ತೆಗೆದು ಇಟ್ಕೊಂಡಿದ್ದೆ, ಆಫೀಸ್ ವೇರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಈ ಬ್ಯಾಗು. ಈ ಬ್ಯಾಗ್ ಆ್ಯಕ್ಚುಲಿ ಒಂದು 2 years 3 years ಬ್ಯಾಗ್ ಯಾರ ಹತ್ರ ನೋಡಿದ್ರು ಈ ಥರ ಒಂದು ಬ್ಯಾಗ್ ಇರ್ತಾಯಿತ್ತು. ಈ ಥರದ್ದು ಸೈಡ್ಗೆ ಈ ಥರ ಹಾಕೊಂಡ್ಬಿಟ್ಟು ಹಾಕ್ಕೊತಾ ಇದ್ರು ಈ ಥರ. ಸೊ ನನಗೆ ಅದನ್ನ ನೋಡಿಬಿಟ್ಟು ನನಗೂ ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ತಪ್ಪಿಸ್ಕೊಂಡೆ ಈ ಬ್ಯಾಗ್ನ. ಈ ಥರದ್ದು ಇದೇ ಥರದ್ದು 2 ಬ್ಯಾಗ್ ಇದೆ. ಇದು ತುಂಬ ಟ್ರೆಂಡಿಂಗಲ್ಲಿತ್ತು ಈ ಬ್ಯಾಗ್ಸ್. ಮಿಲಿಟ್ರಿ ಬ್ಯಾಗ್ ಥರ ಅದೊಂದು ಪ್ಯಾಟರ್ನ್ ತೊಗೊಂಡಿದ್ದೆ. ಒಂದು ಈ ಥರ ಡ್ರಾಯಿಂಗ್ ಇರೋದೊಂದು, ಡ್ರಾಯಿಂಗ್ ಥರ ಪ್ಯಾಟರ್ನ್ ಇರೋದೊಂದು ತೊಗೊಂಡಿದ್ದೆ. ಇವೆರಡು ನನಗೆ ತುಂಬ ಇಷ್ಟ ಆಯಿತು ಅಂತ ನನ್ನ ಹಸ್ಬೆಂಡ್ ಇದನ್ನ ನನಗೆ ಗಿಫ್ಟ್ ಕೊಟ್ಟಿದ್ದು. ಗಿಫ್ಟ್ ಅಂತ ಅಲ್ಲ, ಜಸ್ಟ್ ನಾನು ಕೇಳಿದೆ ಅಂತ ಪರ್ಚೇಸ್ ಮಾಡಿ ಕೊಟ್ಟಿದ್ದು. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಈ ಬ್ಯಾಗ್. ಇದು ಹೇಗಿದೆ, ಇದು ನನ್ನ ಫೇವ್ರೆಟ್ ಬ್ಯಾಗ್. ಆ್ಯಂಡ್ ಈ ಕಲರ್ ಅಂತೂ ನಂಗೆ ತುಂಬ ಇಷ್ಟ. ಈ ಥರ ಕಲರ್ಸು ನನಗೆ ಡಾರ್ಕ್ ಕಲರ್ಸು ಇಷ್ಟ, ಪೇ ಕಲರ್ಸು ಇಷ್ಟ. ಬಟ್ ಮೋಸ್ಟ್ ಈ ಥರ ಗ್ರೀನು, ಆರೆಂಜ್, ಯೆಲ್ಲೋ ಆ ಥರ ಕಲರ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಅದರಲ್ಲಿ ಈ ಕಲರ್ ಚೂಸ್ ಮಾಡಿದ್ದೆ. ಈ ಥರ ಪ್ಯಾಟರ್ನ್ ಬ್ಯಾಗಲ್ಲಿ ಇದೊಂಥರ ಕ್ರೊಕೊಡೈಲ್ ಪ್ಯಾಟರ್ನ್ ಇದೆ, ಕ್ರೊಕೊಡೈಲ್ ಡಿಸೈನ್ ಪ್ಯಾಟರ್ನ್ ಆಗಿದೆ ಅಂತ ಹೇಳ್ಬಿಟ್ಟು ಯೂನಿಕ್ ಆಗಿತ್ತು. ಸೊ ಈ ಹ್ಯಾಂಡ್ ಬ್ಯಾಗ್ ಒಂದು ಯೂಸ್ ಆಗಲಿ, ಪಾರ್ಟಿ ವೇರ್ಗೆಲ್ಲ ಇದು ಚೆನ್ನಾಗಿ ಕಾಣಿಸ್ತದೆ. ಈ ಬ್ಯಾಗ್ ಇದರಲ್ಲಿ ಏನೂ ಇಟ್ಟಿಲ್ಲ, ಹಾಗೆ ಖಾಲಿ ಇದೆ. ಎಲ್ಲ ಬ್ಯಾಗ್ಸಲ್ಲಿ ಖಾಲಿ ಇದೆ. ಅದೇ ಕಲೆಕ್ಷನ್ಸ್ ಆ್ಯಡ್ ಮಾಡಿ ಇಟ್ಟಿರ್ತೀನಲ್ವ, ಸೊ ಏನೂ ಇಟ್ಟಿರಲ್ಲ. 1 ರೂಪಾಯಿ ದುಡ್ಡು ಇಟ್ಟಿರ್ತೀನಿ ಅಷ್ಟೇ. ಎಲ್ಲ ಬ್ಯಾಗಲ್ಲೂ 1 ರೂಪಾಯಿ. ಖಾಲಿ ಇಡಬಾರ್ದಂತೆ ಯಾವಾಗಲೂ, ತಿಳ್ಕೊಳ್ಳಿ. ಬ್ಯಾಗ್ಸ್ ಎಂಟಿ ಇಡಬಾರ್ದು. ಯಾವಾಗಲೂ ಒಂದು ಕಾಯಿನು ಅಥವಾ ದುಡ್ಡು ಎಷ್ಟೇ ನಿಮ್ಮ ಕೈಲಿ ಎಷ್ಟಿಟ್ಟಿರೋದು ಅಷ್ಟು ದುಡ್ಡನ್ನ ಪರ್ಸಲ್ಲಿ ಅಥವಾ ಬ್ಯಾಗಲ್ಲಿ ಹಾಕಿ ಇಟ್ಟಿರಿ. ಖಾಲಿ ಪರ್ಸು ಅಥವಾ ಬ್ಯಾಗಲ್ಲಿ ಹಾಗೆ ಇಡಬಾರ್ದು. ಅದೇ ಥರ ನನ್ನ ಹತ್ರ ಆರೆಂಜ್ ಕಲರಲ್ಲಿದೆ. ಈ ಥರ ಆರೆಂಜ್ ಕಲರಲ್ಲಿ ಇದು ನನಗಿಷ್ಟ. ಈ ಕಲರ್ಸ್ ಈ ಥರ ಅದೇ ಹೇಳಿದೆ ಅಲ್ವಾ, ಈ ಥರ ಕಲರ್ಸನ್ನೇ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಇಲ್ಲಿರೋ ಬ್ಯಾಗ್ಸ್ ಎಲ್ಲ ಒಂದು 5-6 years ಇಂದಾನೆ
ಕಲೆಕ್ಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಬಟ್ ಯಾವುದು ನಾನು ಕರೆಂಟ್ ಯೂಸ್ ಮಾಡಲ್ಲ. ಜಾಸ್ತಿ ಯೂಸ್ ಮಾಡೋದು ಒಂದೇ ಬ್ಯಾಗು, ಅದನ್ನ ನಿಮಗೆ ಲಾಸ್ಟಲ್ಲಿ ತೋರಿಸಿ. ಬಟ್ ನಂಗೆ ತುಂಬ ಇಷ್ಟ ಚಿಕ್ಕದ್ರಿಂದ ಬ್ಯಾಗ್ಸ್, ಸ್ಲೀಪರ್ಸು, ಡ್ರೆಸ್ಸು ಅಂತೆಲ್ಲ ಹೇಳಿದ್ರೆ ತುಂಬ ಇಷ್ಟ. ಅದನ್ನೆಲ್ಲ ಕಲೆಕ್ಟ್ ಮಾಡೋದು, ಜೋಪಾನ ಮಾಡೋದು. ಚಿಕ್ಕವಳಿದ್ದಾಗಿಂದಲೂ ನಂಗೆ ಈ ಥರ ಅಭ್ಯಾಸ ಇದೆ. ಬ್ಯಾಗ್ ಕಲೆಕ್ಟ್ ಮಾಡೋದು, ಸ್ಲಿಪ್ಪರ್ ಕಲೆಕ್ಟ್ ಮಾಡೋದು, ಆಮೇಲೆ ವಾಚಸ್ ತುಂಬ ಕಲೆಕ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಜಸ್ಟ್ 1-4-5 ಕಲೆಕ್ಷನ್ಸ್ ಇದೆ ಅಷ್ಟೇ. ಬಟ್ ಜಾಸ್ತಿ ಬ್ಯಾಗ್ಸು, ಸ್ಲೀಪರ್ಸು, ಆಮೇಲೆ ಬಟ್ಟೆಗಳು. ಹುಡುಗಿರಂದ್ರೆ ಹಂಗೆ ಅಲ್ವಾ, ಎಲ್ರಿಗೂ ಡಿಫ್ರೆಂಟ್ ವೆರೈಟಿ ಆಗಿರಬೇಕು, ಡಿಫ್ರೆಂಟ್ ಸ್ಟೈಲ್ ಮಾಡಬೇಕು ಅನ್ನೋದೆಲ್ಲ ತುಂಬ ಇಷ್ಟ ಆಗುತ್ತೆ. ಅದೇ ಥರ ನನಗೂ ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಲ್ಲ ಥರ ಡಿಸೈನ್ಸ್ ನೋಡೋಕ್ಕೆ ಟ್ರೈ ಮಾಡ್ತೀನಿ. ಬೇಸಿಕಲಿ ನಾನು ಡಿಸೈನರ್ ಆಗಿರೋದ್ರಿಂದ ಡಿಫ್ರೆಂಟ್ ಟ್ರೆಂಡಿ ಕಲೆಕ್ಷನ್ಸ್ ನೋಡ್ತೀನಿ ತುಂಬ. ಸೊ ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಪಾರ್ಟಿ ವೇರ್ ಬ್ಯಾಗು. ಮ್ಯಾರೇಜ್ಗೆಲ್ಲ ಹಾಕ್ಕೋಬೋದು. ಇದು ಮ್ಯಾರೇಜ್ಗೂ ತೊಗೊಂಡೋಗ್ಬೋದು, ಪಾರ್ಟಿಗೂ ತೊಗೊಂಡೋಗ್ಬೋದು. ಜಾಸ್ತಿ ನಾನು ಇದು ಯೂಸ್ ಮಾಡಿರೋದು ಮ್ಯಾರೇಜಸ್ಗೆ. ಮ್ಯಾರೇಜಸ್ಸಲ್ಲಿ ನೀವು ನೋಡಿರ್ತೀರ ಆಲ್ರೆಡಿ, ತುಂಬ ಜನ ಈ ಥರ ಬ್ಯಾಗ್ ಯೂಸ್ ಮಾಡುವಂಥದ್ದು. ಸೊ ಅದರಲ್ಲಿ ಇದೊಂದು ಕಲೆಕ್ಷನ್ ಇದೆ ಅಷ್ಟೇ. ಇದೊಂದೇ ನಾನು ಎಲ್ಲದಕ್ಕೂ ತೊಗೊಂಡೋಗ್ಬೋದು. ಯಾವ ಮ್ಯಾರೇಜ್ಗೆ ಹೋದ್ರೂ ನಾನು ಈ ಬ್ಯಾಗ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಸೈಡ್ ಬ್ಯಾಗು. ಇದು ನನ್ನ ತಂಗಿ ಗಿಫ್ಟ್ ಮಾಡಿದ್ದು. ಎಲ್ಲೋ ಒಂದು ಟ್ರಿಪ್ಪಿಗೆ ಹೋದಾಗ ಈ ಬ್ಯಾಗ್, ಆ್ಯಕ್ಚುಲಿ ಈ ಬ್ಯಾಗ್ ಚಿಕ್ಕ ಮಕ್ಳ ಜೊತೆ ಇರ್ತದೆ ಅಲ್ವಾ, ಅವಾಗೆಲ್ಲ ನಾವು ಇನ್ನೂ ಮದುವೆ ಆಗಿರಲಿಲ್ಲ. ಆವಾಗ ಈ ಥರ ಬ್ಯಾಗ್ಸ್ ತೊಗೊಳಕ್ಕೆ ಆಸೆ ಆಗೋದು, ಒಂದು ಚಿಕ್ಕ ಸೈಡಲ್ಲಿ ಹಾಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇದು ನನ್ನ ತಂಗಿ ಕೊಡಿಸಿತ್ತು. ಈ ಥರದ್ದು ಇದೆಲ್ಲದ್ರೂ ಇರುತ್ತೆ ಅನಿಸ್ತದೆ ಚಿಕ್ಕ ಮಕ್ಳ ಹತ್ರ. ನೆಕ್ಸ್ಟ್ ಇದೆಲ್ಲ ನನ್ನ ಮಗಳಿಗೆ ಹೋಗುತ್ತೆ, ಇದೆಲ್ಲ ನನ್ನ ಮಗಳು ಯೂಸ್ ಮಾಡ್ತಾಳೆ. ಸೊ ಅಲ್ಲಿ ಗಂಟ ನಾನು ಹಾಕಿ ಜೋಪಾನ ಮಾಡಿ ಇಟ್ಟಿರ್ತೀನಿ. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ಲೈಟ್ ಬ್ಯಾಗ್ ಅಂತ ಏನೋ ಹೇಳ್ತಾರೆ. ಲೈಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಈ ಬ್ಯಾಗು. ನೈಟಲ್ಲಿ ಯಾವ್ದಾದ್ರು ಲೈಟ್ ಹಾಕಿದಾಗ ಇದು ಶೈನಿಂಗ್ ಹೊಡಿತಾ ಇರುತ್ತೆ. ಸೊ ಇದು ನನಗೆ ಇಷ್ಟ ಆಯಿತು. ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡುವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ನನಗೆ ಈ ಥರ ಬ್ಯಾಗ್ ಒಂದು ತೊಗೋಬೇಕು ಅಂತ ಹೇಳಿ ತೊಗೊಂಡಿತ್ತು. ನೈಟ್ ಟೈಮ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಲರ್ಸ್ ಎದ್ದು ಕಾಣುತ್ತೆ, ಒಂಥರ ರೇಡಿಯಂ ಲೈಟ್ ಥರ ಶೈನಿ ಹೊಡಿತಾ ಇರ್ತದೆ ಈ ಬ್ಯಾಗ್. ರೇಡಿಯಂ ಲೈಟ್ ಥರ ಚೆನ್ನಾಗಿರುತ್ತೆ ಈ ಬ್ಯಾಗ್, ಚೆನ್ನಾಗಿದೆ. ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಈ ಬ್ಯಾಗು. ಈ ಬ್ಯಾಗ್ ಯಾವಾಗ ತೊಗೊಂಡಿದ್ದು ಅಂದರೆ ಕ್ರಿಸ್ಮಸ್ ಟೈಮಲ್ಲಿ. ಇದು ನನಗೆ ಯಾರೋ ಗಿಫ್ಟ್ ಕೊಟ್ಟಿದ್ದು. ಹೇಗೆ ಅಂದರೆ ನಾನು ಕಂಪ್ನಿಲಿ ವರ್ಕ್ ಮಾಡುವಾಗ ಕ್ರಿಸ್ಮಸ್ ಟೈಮಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಅಂತ ಬರುತ್ತೆ ಅಲ್ವಾ, ಅವ್ರ ಹೆಸರು ನಿಖಿತಾ ಅಂತ ಹೇಳಿ ಅವ್ರು ನನಗೆ ಇದು ಕೊಟ್ಟಿದ್ದು. ಈ ಗಿಫ್ಟ್ ಕೊಟ್ಟರು ನನಗೆ, ಈ ಹ್ಯಾಂಡ್ ಬ್ಯಾಗ್. ಥ್ಯಾಂಕ್ ಯು ನಿಖಿತಾ. ಏನು ಇಟ್ಟಿಲ್ಲ, ಜಸ್ಟ್ ಕಾರ್ಡ್ಸು ಅದು ಇದು ಇದೆ, ಆಮೇಲೆ ₹1 ದುಡ್ಡಿಟ್ಟಿರ್ತೀನಿ ಅಷ್ಟೇ. ಇದೊಂದು ಬ್ಯಾಗ್. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಇದು ತುಂಬ ಹಳೆಯ ಕಲೆಕ್ಷನ್ನು. ನಾನು ಕಾಲೇಜಲ್ಲಿ ಓದುವಾಗ ಈ ಬ್ಯಾಗ್ ತೊಗೊಂಡಿದ್ದೆ. ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅನಿಸುತ್ತೆ. ಆವಾಗ ಒಂದು 6 years ಬ್ಯಾಕಲ್ಲಿ ಈ ಬ್ಯಾಗ್ ತೊಗೊಂಡಿದ್ದೆ. ತುಂಬ ಕಡಿಮೆ, ಒಂದು 200-300 ಪ್ರೈಸಲ್ಲಿ ಇರ್ತಿತ್ತು. ಸೊ ಆಗ ಈ ಬ್ಯಾಗ್ ತೊಗೊಂಡಿದ್ದು. ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡಿದ್ದು. ತುಂಬ ಹಳೆಯ ಬ್ಯಾಗು. ನೆಕ್ಸ್ಟ್ ಬ್ಯಾಗ್ ಬಂದುಬಿಟ್ಟು ಈ ಲೆದರ್ ಬ್ಯಾಗು. ಇದು ಪಾಂಡಿಚೇರಿಲಿ ತೊಗೊಂಡಿದ್ದು ಈ ಲೆದರ್ ಬ್ಯಾಗು. ತುಂಬ ಕಾಸ್ಟ್ಲಿ. ಅಲ್ಲಿ ಅಂತಲ್ಲ, ಈ ಲೆದರ್ ಬ್ಯಾಗ್ಸ್ ಎಲ್ಲೇ ಹೋದರೂ ತುಂಬ ಕಾಸ್ಟ್ಲಿ ಇರ್ತದೆ. ಬಟ್ ನನಗೆ ಇದು ಫೇವ್ರೆಟ್ ಬ್ಯಾಗ್. ಒಂದು 2 years ಬರೀ ಇದೊಂದೇ ಬ್ಯಾಗ್ ನಾನು ಯೂಸ್ ಮಾಡ್ತಾ ಇದ್ದೆ. ಅದಾದಮೇಲೆ ಒಂದು ನೀವು ಹೊಸ ಬ್ಯಾಗ್ ಬಂದಮೇಲೆ ಹಳೆ ಬ್ಯಾಗ್ ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಹೊಸ ಬ್ಯಾಗ್ ಬಂದಮೇಲೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಎಲ್ಲಾದರೂ ಒಬ್ಬಳೇ ಹೋಗುವಾಗ ಏನಾದರೂ ಬೇಕಾದಾಗ ಮಾತ್ರ ಇದನ್ನ ನಾನು ಯೂಸ್ ಮಾಡ್ತೀನಿ ಅಷ್ಟೇ. ಇದು ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಬ್ಯಾಗ್ ಬಂದ್ಬಿಟ್ಟು ಇದನ್ನ ಪಿಕ್ನಿಕ್ ಬ್ಯಾಗ್ ಅಂತಾನೂ ಹೇಳ್ತಾರೆ. ಎಲ್ಲ ನಾನು ಇನ್ನೂ ಯೂಸ್ ಮಾಡಿಲ್ಲ, ಜಸ್ಟ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ತರಿಸ್ಕೊಂಡೆ. ಬಟ್ ಹಂಗೆ ಇಟ್ಟಿದ್ದೀನಿ ಕಲೆಕ್ಷನ್ಸಲ್ಲಿ. ಯೂಸ್ ಮಾಡಬೇಕು. ನೆಕ್ಸ್ಟ್ ಎಲ್ಲಾದರೂ ಮಗುನ ಕರ್ಕೊಂಡು ಹೋಗೋದಾದರೆ, ಪಿಕ್ನಿಕ್ ಮಾಡೋದಾದರೆ ಈ ಬ್ಯಾಗ್ನ ತೊಗೊಂಡು ಹೋಗಬೇಕು. ತುಂಬ ಜನ ಇದು ಯೂಸ್ ಮಾಡ್ತಾರೆ ಅಂತ ನೋಡಿದ್ದೀನಿ. ಒಂದು ಬೆಡ್ಶೀಟ್ ಹಾಕ್ಬಿಟ್ಟು ಅದ್ರ ಮೇಲೆ ಈ ಬ್ಯಾಗ್ ಇಟ್ಬಿಟ್ಟು ಡೆಕೋರೇಟ್ ಮಾಡಿ ಎಲ್ಲ ಇಟ್ಟಿರ್ತಾರಲ್ವಾ. ಸೊ ನಾನು ಆ ಥರದ್ದೆಲ್ಲ ನಂಗೆ ಇಷ್ಟ ಮಾಡೋದು.
ಅದಕ್ಕೆ ಈ ಬ್ಯಾಗ್ನ ತರಿಸ್ಕೊಂಡೆ. ಬಟ್ ನಾನು ಎಲ್ಲೂ ಮಾಡಲಿಲ್ಲ. ಇನ್ನು ಮಗು ಜೊತೆ ಅಥವಾ ಫ್ಯಾಮಿಲಿ ಟ್ರಿಪ್ ಹೊರಗಡೆ ಹೋದಾಗ ನಾನು ಇದನ್ನ ಯೂಸ್ ಮಾಡ್ತೀನಿ. ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ, ನಂಗೆ ಈ ಥರ ಬ್ಯಾಗ್ಸ್ ಇಷ್ಟ. ಆ ಥರ ಹಳ್ಳಿ ಲುಕ್ ಕೊಡ್ತದೆ. ಹಳ್ಳಿಲಿ ಈ ಥರ ಎಲ್ಲ ಬ್ಯಾಗ್ಸ್ ಯೂಸ್ ಮಾಡ್ತಾರಲ್ವ, ಹಿಂಗೆ ಹೋದಾಗ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ಹಳ್ಳಿಲಿ ಈ ಥರ ಬ್ಯಾಗ್ಸಲ್ಲಿ ಯೂಸ್ ಮಾಡ್ತಾರೆ. ಇದು ಇನ್ನು ಒರಿಜಿನಲ್ ಕ್ವಾಲಿಟಿನೂ ಸಿಗುತ್ತೆ. ಬ್ಯಾಂಕುದೆಲ್ಲ ಮಾಡ್ತಾರೆ, ವೈರ್ ಬ್ಯಾಗ್ ಎಲ್ಲ ಹಾಕ್ತಾರೆ. ಬಟ್ ಅದರಿಂದ ಇದು ಓಕೆ, ಪರವಾಗಿಲ್ಲ. ಇದು ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಲ್ಲ. ನೆಕ್ಸ್ಟ್ ಬ್ಯಾಗ್ ಬಂದು ಇದು ತುಂಬ ಜನದ ಹತ್ರ ಇರುತ್ತೆ ಅಂತ ಅನಿಸುತ್ತೆ. ತರಕಾರಿ, ಹೂವು, ಫ್ರೂಟ್ಸ್ ಎಲ್ಲ ತೊಗೊಬರಕ್ಕೆ ಈ ಬ್ಯಾಗ್ ತೊಗೊಂಡು ಹೋಗ್ತಾ ಇದೆ. ಹಂಗೆ ರ್ಯಾಂಡಮ್ ಆಗಿ ಇಟ್ಕೊಂಡಿದ್ದೆ ಈ ಬ್ಯಾಗ್ನ. ಇದು ಕ್ಯೂಟ್ ಅನ್ನಿಸ್ತು, ಸೊ ತರಿಸ್ಕೊಂಡೆ. ಹಾಗೆ ಇದೆ, ಇದು ತುಂಬ ವರ್ಷ ಆಯ್ತು ತೊಗೊಂಡು. ಯಾವುದೋ ಒಂದು ಟ್ರಿಪ್ಪಿಗೆ ಹೋಗಿದ್ದೆ ಸ್ಕೂಲಲ್ಲಿದ್ದಾಗ, ಅವಾಗ ನಾನು ಇದು ತೊಗೊಂಡಿದ್ದು ಈ ಬ್ಯಾಗ್. ಇನ್ನೂ ಇದೆ ನೋಡಿ, ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಒಂದು ಮೆಮೊರೀಸು. ಬ್ಯಾಗ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿರ್ತೀನಲ್ವ, ಇದೆಲ್ಲ ಒಂದು ಮೆಮೊರೀಸ್. ಅವಾಗ ತೊಗೊಂಡಿದ್ದೆ ಅಂತ ಹೇಳ್ತಾ ಇರ್ತೀನಿ. ಬಟ್ ಏನೋ ಒಂದು ಮೆಮೊರೀಸ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಂಗೆ ಆಗುತ್ತೆ. ಎಲ್ಲಾದ್ರೂ ಒಂದು ಕಡೆ ಹೋದಾಗ ನಾನು ಇಲ್ಲಿ ಹೋಗಿದೆ ಅನ್ನೋದು ನನಗೆ ನೆನಪಾಗುತ್ತೆ. ಸೊ ನಾನು ಅದಕ್ಕೆ ಬ್ಯಾಗ್ ಕಲೆಕ್ಟ್ ಮಾಡೋದು. ಅದು ಏನಾದ್ರು ಒಂದು ಕಲೆಕ್ಟ್ ಮಾಡ್ತಿರ್ತೀನಿ. ಮ್ಯಾಗ್ನೆಟ್ಸು, ಫ್ರಿಜ್ ಮ್ಯಾಗ್ನೆಟ್ಸು, ಆಮೇಲೆ ವಾಚಸ್ಸು. ಇನ್ನೂ ಬೇರೆ ಥರ ಇಷ್ಟ ಆಯಿತು ಅಂದರೆ ಇನ್ನು ಅದ್ರ ಮೇಲೆ ಫೋಕಸ್ ಮಾಡ್ತೀನಿ, ಆ ಥರ. ನೆಕ್ಸ್ಟ್ ಬಂದು ಈ ಬ್ಯಾಗು. ಇದು ಚಿಕ್ಕ ಮಕ್ಕಳು ಬ್ಯಾಗ್ ಅಂತ ಹೇಳ್ಬೋದು ನೀವು. ಬಟ್ ಇದು ನಮ್ಮ ಒಂದು IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದೆ. ಆ ಕಂಪ್ನಿಲಿ ಒಂದು ಅಕ್ಕ ಕೊಟ್ಟಿದ್ದು, ಗೀತಕ್ಕ ಅಂತ ಹೇಳಿ ಅವ್ರ ಹೆಸರು. ಅವರು ಈ ಬ್ಯಾಗ್ನ ಗಿಫ್ಟ್ ಮಾಡಿದ್ರು. CSR ಆ್ಯಕ್ಟಿವಿಟಿ ಅಂತ ನಡೆಯುತ್ತೆ IT ಕಂಪ್ನಿಯಲ್ಲಿ. ಸೊ ಆವಾಗ ಮಕ್ಕಳಿಗೆ ಬ್ಯಾಗ್ಸ್ ಕೊಡಬೇಕಲ್ವ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆಲ್ಲ ಬ್ಯಾಗ್ಸ್ ಕೊಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಆವಾಗ ಒಂದು ಬ್ಯಾಗ್ ಎಕ್ಸ್ಟ್ರಾ ಮೇಗಿತ್ತು ಅಂತ ಹೇಳ್ಬಿಟ್ಟು ಇದು ನನಗೆ ಕೊಟ್ಬಿಟ್ರು ಅವರು. ಆವತ್ತಿಂದ ನನ್ನ ಹತ್ರನೇ ಇದೆ. ಇದು ನೋಡಿದಾಗೆಲ್ಲ ಅವರೇ ನೆನಪಾಗ್ತಾರೆ. ನೆಕ್ಸ್ಟ್ ಇದು ನನ್ನ ಮಗು ಯೂಸ್ ಮಾಡ್ತಾರೆ. ಈ ಥರ ಬ್ಯಾಗ್ಸ್ ಎಲ್ಲ ಇಷ್ಟ ಆಗುತ್ತೆ ನನಗೆ, ಚಿಕ್ಕ ಕ್ಯೂಟ್ ಆಗಿರುತ್ತೆ. ಸೊ ಹೇಳಿದ್ದೆ ಅಲ್ವಾ, ನಾನು ಲಾಸ್ಟಲ್ಲಿ ಒಂದು ಬ್ಯಾಗ್ ತೋರಿಸ್ತೀನಿ ಅಂತ, ಬರೀ ಒಂದೇ ಬ್ಯಾಗ್ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಇದೆ. ನಾನು ಎಲ್ಲೇ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಅದ್ರ ಪಾರ್ಟಿಗೆ ಹೋಗಲಿ, ಅದ್ರ ಮದುವೆ ಹೋಗಲಿ, ಈ ಬ್ಯಾಗ್ ಒಂದೇ ಯೂಸ್ ಮಾಡ್ತೀನಿ, ಬೇರೆ ಯಾವುದು ಯೂಸ್ ಮಾಡೋದಿಲ್ಲ. ಇದು ಒಂದೇ. ಅದೆಲ್ರಿಗೂ ಒಂದು ಹ್ಯಾಬಿಟ್ ಇರುತ್ತೆ ಅಲ್ವಾ. ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿ, ನಿಮಗೂ ಹಾಗೇನಾ ಅಂತ. ಎಷ್ಟೋ ಬ್ಯಾಗ್ಸ್ ಇರ್ತದೆ, ಬಟ್ ಯೂಸ್ ಮಾಡೋದೇ ಒಂದು ಬ್ಯಾಗ್. ಹಂಗೆ ನಾನು ಇದೊಂದೇ ಬ್ಯಾಗ್ ಯೂಸ್ ಮಾಡೋದು. ಇದು ತುಂಬ ಕಂಫರ್ಟೇಬಲ್ ಅನಿಸ್ತದೆ ಈ ಬ್ಯಾಗ್. ಸೊ ಇದಾಗಿತ್ತು ಇವತ್ತಿನ ಬ್ಯಾಗ್ ಕಲೆಕ್ಷನ್ ವಿಡಿಯೋ. ನಿಮ್ಗೆ ಇಷ್ಟು ಬ್ಯಾಗ್ ತೋರಿಸ್ದೆ ಅಲ್ವಾ, ಯಾವ ಬ್ಯಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಹೇಳಿ ಕಮೆಂಟಲ್ಲಿ ಹೇಳಿದ್ರೆ ನಾನು ನೆಕ್ಸ್ಟ್ ಆ ವಿಡಿಯೋ ಮಾಡ್ತೀನಿ. ಆಮೇಲೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.